ನೋಡಿ, ಇವತ್ತು ನೀಟ್ ಹಗರಣ ಏನಾಗಿದೆ ಅದರ ವಿರುದ್ಧ ರಾಹುಲ್ ಗಾಂಧಿಯವರು ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಚಾಲನೆ ಮಾಡಿದ್ದಾರೆ. ಏನು ವಿದ್ಯಾರ್ಥಿಗಳ ಧ್ವನಿ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು, ಹಿಂದಿಯಲ್ಲಿ ಚಾತ್ರೋಗಿ ಗೂಂಚ್ ಅನ್ನೋ ಒಂದು ವರ್ಡನ್ನು ಇಟ್ಕೊಂಡು ಈ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು 40 ದಿನಗಳ ಹೋರಾಟ ಆಗಿರುತ್ತೆ. 28 ಸಿಟಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ, 28 ಕೋರ್ಡಿನೇಟರ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇದನ್ನು AICC ಡೈರೆಕ್ಟಾಗಿ ಮೂವ್ಮೆಂಟನ್ನು ಫಾಲೋ ಮಾಡ್ತಾ ಇರುತ್ತೆ. ಈ ಒಂದು ಉದ್ದೇಶ ಇಷ್ಟೇ, ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ, ಎಲ್ಲ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಈ ಒಂದು ರಾಜಕೀಯ ಏನಾಗ್ತಾ ಇದೆ, ಈ ಪೇಪರ್ ಲೀಕ್ ರಾಜಕೀಯ. ಇದಕ್ಕೆ ಕೇಂದ್ರ ಸರ್ಕಾರನೇ ಹೊಣೆಗಾರಿಕೆ ಆಗಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೈಗೊಂಡು ನಾವು ಪ್ರತಿ ವೀಕೆಂಡು ಕೂಡ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಮಾಡ್ತೀವಿ. ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ಕೋಚಿಂಗ್ ಸೆಂಟರ್ಗಳಲ್ಲಿ ಇಂಟ್ರಾಕ್ಷನ್ ಇರ್ಬೋದು, ಅಥವಾ ಪಂಜಿನ ಮೆರವಣಿಗೆ ಇರ್ಬೋದು, ಅಥವಾ ಕಾನ್ಸರ್ಟ್ ಇರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಹೋರಾಟವನ್ನು ಆಗಸ್ಟ್ 9ನೇ ತಾರೀಕು ದಿಲ್ಲಿ ಚೆಲ್ಲೋರು ಕೂಡ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನೋಡಿ, ಪೇಪರ್ ಲೀಕ್ ಆದ ತಕ್ಷಣ BJPಯ ಯಾವುದೇ ಮಂತ್ರಿ ಆಗಿರ್ಬೋದು ಅಥವಾ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು ಬಂದು ಹೊಣೆಗಾಣಿಕೆಯನ್ನು ಹೊರಲಿಲ್ಲ. ಆದರೆ ಮೊನ್ನೆ ನಡೆದಂಥ ನೀಟ್ ಎಕ್ಸಾಮ್ ಆಗಿದ ತಕ್ಷಣ ಎಜುಕೇಷನ್ ಮಿನಿಸ್ಟ್ರು ಬಂದು ಹೇಳ್ತಾರೆ ಯಾವುದೇ ತೊಂದರೆ ಆಗದಲ್ಲೇ ಎಕ್ಸಾಮ್ ಮುಗ್ದೈತಿ ಅಂತ. ಅಂದರೆ ಈ ಅವಿವೇಕಿತನ ಯಾವ ರೀತಿ ಇದೆ ಅಂತಂದರೆ, ಯಾವಾಗ ತಪ್ಪಾಗಿದೆ ಆಗ ಆಚೆ ಬರೋದಕ್ಕೆ ರೆಡಿ ಇಲ್ಲ. ನಿಮ್ಮ ಯೋಗ್ಯತೆಗೆ 2024ರಲ್ಲಿ ಈ ಪೇಪರ್ ಹಗರಣ ಆಯಿತು, CBIಗೆ ನೀವು ಕೊಟ್ಟರೆ ಯಾರೂ ಕೂಡ ಶಿಕ್ಷೆ ಆಗಿಲ್ಲ. ಈಗ CBI ಕೊಟ್ಟಿದ್ದಾರೆ, ಇವಾಗಲೂ ಕೂಡ ಯಾರಿಗೂ ಶಿಕ್ಷೆ ಆಗಲ್ಲ. ನೋಡಿ, 21ರಿಂದ 26ವರೆಗೆ 100 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಇದಕ್ಕೆ ಹೊಣೆಗಾಣಿಕೆ ಯಾರು ಹೊಡ್ತಾರೆ? NTA ಹೊರುತ್ತಾ ಅಥವಾ ಕೇಂದ್ರ ಸರ್ಕಾರ ಹೊರುತ್ತಾ? ಈ ರೀತಿಯ ಕ್ವಶನ್ಗಳನ್ನ ರೇಸ್ ಮಾಡೋದ್ರ ಮುಖಾಂತರ ನೋಡಿ ಯಾವ ರೀತಿ ಭಾಳ ಬುದ್ಧಿವಂತರಿದ್ದಾರೆ ಅಂತಂದರೆ, ಮೋದಿಯವರ ಬಯೋಗ್ರಫಿ ಯಾವ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟ್ ಮಾಡುತ್ತೋ ಈ ಕ್ವಶನ್ ಪೇಪರ್ ಕೂಡ ಅದೇ ಪ್ರಿಂಟ್ ಮಾಡೋದು. ಆ ಥರ ರಾಜಕೀಯವನ್ನು, ಆ ಥರ ಲಾಭವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದ್ದೆ. ಇಲ್ಲೇ ಗೊತ್ತಾಗಿದೆ ಅವರ ರೀತಿ ನೀತಿ ಹೆಂಗಿದೆ ಅಂತ. ಇಲ್ಲಿವರೆಗೂ ಕೂಡ ಎಷ್ಟು ಕೇಸ್ಗಳಾಗಿದೆ ಪೇಪರ್ ಲೀಕಲ್ಲಿ, ಯಾರೂ ಕೂಡ ಶಿಕ್ಷೆ ಆಗಿಲ್ಲ. ಇದನ್ನು ಯಾರು ಕೇಳೋದು? ಕೇಂದ್ರ ಸರ್ಕಾರ ರಾಜಕೀಯ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಹೊರತು ಎಲೆಕ್ಷನ್ ಮಾಡೋದಕ್ಕೆ, ಎಕ್ಸಾಮ್ ಮಾಡೋದಕ್ಕೆ ಅವ್ರಿಗೆ ಬರ್ತಾ ಇಲ್ಲ. ಯಾಕೆಂದರೆ ಯಾರು ಕೂಡ ವಿದ್ಯಾವಂತರಲ್ಲ, ಅವರು ಅವಿದ್ಯಾವಂತರು. ಅದಕ್ಕೋಸ್ಕರ ಇದ್ರ ವಿರುದ್ಧ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಂಡಿಯಾ ಬ್ಲಾಕ್ನ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೂಡಿ 28 ಸಿಟಿಗಳಲ್ಲಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಈ ಹೋರಾಟ ಪ್ರತಿದಿನ ನಡೆಯುತ್ತೆ. ಪ್ರತಿ ಕಾಲೇಜಿನ ಆಡಿಟೋರಿಯಮಲ್ಲಿ ಇರ್ಬೋದು ಅಥವಾ ಕ್ಲಾಸ್ ರೂಮಲ್ಲಿ ಇರ್ಬೋದು, ಎಲ್ಲ ಕಡೆ ಹೋಗಿ ಈ ವಿದ್ಯಾರ್ಥಿಗಳನ್ನು ಈ ಒಂದು ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ ಈ ಹೋರಾಟಕ್ಕೆ, ಈ ವಿದ್ಯಾರ್ಥಿ ಧ್ವನಿಗೆ ಧ್ವನಿಯಾಗಲಿ ನಾವು ರಿಕ್ವೆಸ್ಟನ್ನು ಮಾಡೋದನ್ನು ಯೂತ್ ಕಾಂಗ್ರೆಸ್ ಮಾಡ್ತೀವಿ.